ವಾಜಿದ್. ನಾನು 8ನೇ ತರಗತಿ ಎಂ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ತೆಗೆದುಕೊಂಡಿರುವ ವಿಷಯ ಪರೋಪಕಾರಾರ್ಥಂ ಇದಂ ಶರೀರಂ. ನಾವು ನಮ್ಮ ಸಮಾಜದಲ್ಲಿ ಉಪಯೋಗಕ್ಕಾಗಿ ಜೀವಿಸಬೇಕು. ನಮ್ಮ ಶರೀರ ಇರುವುದೇ ಮತ್ತೊಬ್ಬರ ವ್ಯಕ್ತಿಗಳಲ್ಲಿ ಸೇವಾ ಮನೋಭಾವನೆಯನ್ನು ಉಂಟು ಮಾಡುವುದಕ್ಕೆ. ಸೇವಾ ಈ ಪರಮೋತ್ತಮ. ಈ ಮಾತು ಸೇವೆಗಳಲ್ಲೇ ಶ್ರೇಷ್ಠ ಎಂದು ಸಾರುತ್ತದೆ. ನಾವು ನಮ್ಮ ಜೀವನದಲ್ಲಿ ಹಂಚಿಕೊಂಡು ತಿನ್ನಬೇಕು. ಸರ್ವಜ್ಞ ಹೇಳಿದಂತೆ ನಾವು ದಿನವಿಡೀ ಕೂಲಿ ಮಾಡ್ಕೊಂಡ್ರೂ ಪರವಾಗಿಲ್ಲ, ನಾವು ಹಂಚಿಕೊಂಡು ತಿಂದರೆ ನಮ್ಮ ಬದುಕು ಸುಂದರವಾಗಿರುತ್ತದೆ ಮತ್ತು ಸಾಮರ್ಥ್ಯದಿಂದ ಕೂಡಿರುತ್ತದೆ. ವೈವಿಧ್ಯತೆಯಲ್ಲಿ ಏಕತೆ ಕಾಣುವುದಕ್ಕೆ ನಮಗೆ ಉಪಕಾರದ ಗುಣಗಳು ಬೇಕು. ನಮಗೆ ಎಷ್ಟೇ ಜನ ಮೋಸ ಮಾಡಿದರೂ ಪರವಾಗಿಲ್ಲ, ನಮ್ಮಲ್ಲಿ ಉಪಕಾರದ ಗುಣಗಳು ಇತ್ತಂದರೆ ನಾವು ಸದಾಕಾಲ ಸುಖವಾಗಿರಲು ಸಾಧ್ಯ. ಸಿದ್ದಯ್ಯ ಪ್ರಣೀತರು ಅವರೊಂದು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನೋಡಿ. ಕೊನೆಯ ಹೊತ್ತು ಬಾಳೆಯೂ ಬಾಗುತ್ತದೆ, ಫಲ ಬಿಟ್ಟ ವೃಕ್ಷವೂ ಬಾಗುತ್ತದೆ, ಆದರೆ ಏನೂ ಇಲ್ಲದ ಮನುಷ್ಯ ಬಾಗುವುದರ ಬದಲಾಗಿ ಬೀಗುತ್ತಾನೆ. ಬೀಗುವುದರಿಂದ ಮನುಷ್ಯ ದೊಡ್ಡವನಾಗುವುದಿಲ್ಲ, ಬಾಗುವುದರಿಂದ ಮನುಷ್ಯ ದೊಡ್ಡವನಾಗುತ್ತಾನೆ. ಒಂದು ಬಾಳೆ ಗಿಡದ ಬೆಳವನ್ನು ನೋಡಿ, ತಾನು ಚಿಕ್ಕ ವಯಸ್ಸಿನಲ್ಲಿದ್ದುಕೊಂಡು ಮಣ್ಣಿನಲ್ಲಿರುವ ತೇವಾಂಶ, ನೀರಿನ ಖನಿಜಗಳನ್ನು ಹೀರಿಕೊಂಡು ತಾನು ದೊಡ್ಡ ಗಿಡವಾಗಿ ಪರಿವರ್ತನೆ ಆಗುತ್ತದೆ. ಆ ಗಿಡವು ಮೊದಲು ಕೊನೆ ಬಿಟ್ಟಾಗ ಆ ಕೊನೆಯು ಮೊದಲು ಆಕಾಶವನ್ನು ನೋಡುವುದಿಲ್ಲ, ಭೂಮಿಯನ್ನು ನೋಡುತ್ತದೆ. ಉದಾಹರಣೆಗೆ ಮಾವಿನ ಗಿಡ ನೋಡಿರಬಹುದು. ಮಾವಿನ ಗಿಡ ಕಾಯಿ ಬಿಟ್ಟಾಗ ಅದು ಕಾಯಿಯು ಮೊದಲು ಆಕಾಶ ನೋಡುವುದಿಲ್ಲ, ಭೂಮಿಯನ್ನು ನೋಡಿ ಭೂತಾಯಿಯನ್ನು ನಮಸ್ಕಾರ ಮಾಡುತ್ತದೆ. ಇಟ್ಟರೆ ಸಗಣಿಯಾದೆ, ಕಟ್ಟಿದರೆ ಕುರುಳಾದೆ, ಸುಟ್ಟರೆ ಮೊಸಲಿಗೆ ವಿಭೂತಿಯಾದೆ, ಈ ನಾರಿಗಾದೆ ಎಲೆ ಮನವ. ಇಷ್ಟನ್ನು ಹೇಳುತ್ತಾ ನಮ್ಮಿಂದ ಮತ್ತೊಬ್ಬರಿಗೆ ಕಷ್ಟ ಆಗಬಾರದು, ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡೋಣ ಎಂದು ಹೇಳುತ್ತಾ ನನ್ನ ಒಂದು ಚಿಂತನೆಯ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.